ಆಮೇಲೆ ನಂಜುಂಡಸ್ವಾಮಿ ಎಲ್ಲ ಹೇಳಿ ಇಲ್ಲ ನಿಂತ್ಕೊಳ್ಳೇಬೇಕು ನೀನು ಅಂತ ಎಲ್ಲ ಹೇಳಿದ್ಮೇಲೆ ಊರಿನವ್ರನ್ನೆಲ್ಲ ಪಂಚಾಯತಿ ಮಾಡಿಸಿ ನಮ್ಮ ಅಪ್ಪನಿಗೆ ಒಪ್ಪಿಸಿ ನಾನು ನಿಂತ್ಕೊಂಡದು. ₹1 ನಿನಗೆ ಕೊಡಬೇಡಪ್ಪ ಅಂತ ಹೇಳಿ ಆ ಕಾಲದಲ್ಲಿ ₹3,500 ನನಗೆ ಖರ್ಚಾಗಿದ್ದದು ತಾಲೂಕು ಬೋರ್ಡ್ ಮೆಂಬರ್ ಆಗಲಿಕ್ಕೆ. ಆಗ ಭಾಳ ಎಲೆಕ್ಷನ್ನು ಅಂತಂದರೆ ಹಣನೇ ಖರ್ಚು ಮಾಡ್ತಿರ್ಲಿಲ್ಲ, ಜನರೇ ದುಡ್ಡು ಕೊಡೋರು. ಈಗಿನ ಚುನಾವಣೆಗೂ ಆಗಿನ ಚುನಾವಣೆಗೂ ಭಾಳ ವ್ಯತ್ಯಾಸ. 80ರಲ್ಲಿ ಲೋಕಸಭೆಗೆ ನಿಲ್ಬೇಕಾ ಬಂತು. ನಾನು ನಂಜುಂಡಸ್ವಾಮಿ ಹೋಗಿ ಕೇಳಿದೆ, ಎಲೆಕ್ಷನ್ ನಿಂತ್ಕೊಳ್ಳೋ ಬೇಡೋ ಅಂತ. ನಿಲ್ಲೇಬೇಕು, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತದ್ದು. ಆಮೇಲೆ ಒಂದು ಕಾರ್ ಇಟ್ಟಿದ್ರು, ಪ್ಲೈಮೂತ್ ಕಾರು, ನಂಜುಂಡಸ್ವಾಮಿ ಅವರು ಪಾರ್ಲಿಮೆಂಟ್ ನಿಂತ್ಕೊಂಡೆ ನಾನು 80ರಲ್ಲಿ ಮೈಸೂರು ಪಾರ್ಲಿಮೆಂಟಿಗೆ. ಆ ಕಾರು ಹಳೆಯ ಕಾರು, ಅದು ಮಧ್ಯೆ ಕೆಟ್ಟೋಗ್ಬಿಡೋದು, ತಳ್ಳೋದೇ ಕಷ್ಟ ಆಗ್ಬಿಡ್ತು ನಮಗೆ. ಆಮೇಲೆ ಒಂದು ವಾರ ಓಡಿಸ್ಬಿಟ್ಟು ಪ್ರೊಫೆಸರ್ ನಂಜುಂಡ ತಗೊಳ್ಳಿ ಪ್ರೊಫೆಸರ್ ಅಂದ್ಬಿಟ್ಟು ಕೊಟ್ಬಿಟ್ಟೆ, ವಾಪಸ್ ಕೊಟ್ಬಿಟ್ಟೆ. ಸೊ ಹಿಂಗೆ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ನಾವು ಕಾಲಿಡಬೇಕಾದ್ರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಕಾರಣ ಅಂತಕ್ಕಂಥದ್ದನ್ನ ಅನೇಕ ಬಾರಿ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ. ನಂಜುಂಡಸ್ವಾಮಿಯವ್ರನ್ನ ಇವತ್ತು ನಾನು ನೆನ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಂಜುಂಡಸ್ವಾಮಿಯವರಿಂದ ಇವತ್ತು ನಾನು ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಬೆಳೀಬೇಕಾದ್ರೆ ನಂಜುಂಡಸ್ವಾಮಿಯವರ ಪ್ರಾರಂಭಿಕ ಕಾಂಟ್ರಿಬ್ಯೂಷನ್ ಕೂಡ ಕಾರಣ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಮಾಡ್ತೀನಿ. ನಾನು ಅದನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ, ನಂಜುಂಡಸ್ವಾಮಿಯವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಅನೇಕ ಕಥೆಗಳಿದ್ದಾವೆ ನಂಜುಂಡಸ್ವಾಮಿಯವ್ರ ಬಗ್ಗೆ, ಹೇಳಕ್ಕೆ ಹೋಗಲ್ಲ ನಾನು, ಭಾಳ ಇದ್ದಾವೆ. ಅದರಿಂದ ಈ ರೈತ ಸಂಘ ಇವತ್ತು ಏನಾದರೂ ಬೆಳೆದಿದ್ದರೆ, ಇವತ್ತು ಅನೇಕ ಗುಂಪುಗಳಾಗ್ಬಿಟ್ಟಿದ್ದಾವೆ, ಅದು ಬೇರೆ ವಿಚಾರ. ಬಟ್ ಆ ಕಾಲದಲ್ಲಿ ಒಂದೇ ಒಂದು ರೈತ ಸಂಘ ಇತ್ತು. ನಾನು ಜನರಲ್ ಸೆಕ್ರೆಟರಿ ಆಗಿದ್ದಾಗ ಒಂದೇ ರೈತ ಸಂಘ. ಇವತ್ತು ಅದರ ಪರಿಣಾಮ ಭಾಳ ಸಂಘಟನೆಗಳ ಮೇಲೆ ಆಗಿದೆ, ಸಮಾಜದ ಮೇಲೆ ಆಗಿದೆ, ಸರ್ಕಾರದ ಮೇಲೆ ಆಗಿದೆ. ಒಂದು ಸಾರಿ ನಾನು ಆಗ ವರ್ಣನಾಲೆ ಚಳವಳಿ ಮಾಡ್ತಾಯಿದ್ದೆ, ರೈತ ಸಂಘದಲ್ಲಿ ಇದ್ದಾಗಲೇ ವರ್ಣನಾಲೆ ಚಳವಳಿ ಮಾಡ್ತಾಯಿದ್ದು. ವರ್ಣನಾಲೆ ಆಗಬೇಕು ಅಂತ, ಮಂಡ್ಯದವರು ಆಗಬಾರ್ದು ಅಂತ, ಪುಟ್ಟಣ್ಣ ದರ್ಶನ್ ಆಗಬಾರ್ದು ಅಂತ, ಮಾದೇಗೌಡ ಅವರೆಲ್ಲ ವರ್ಣನಾಲೆ ಆಗಬಾರ್ದು ಅಂತ, ನಾವು ಆಗಬೇಕು ಅಂತ ಚಳವಳಿ ಮಾಡ್ತಾಯಿದ್ದು. ರಿಲೇ ಹಂಗರ್ ಸ್ಟ್ರೈಕ್ ಮಾಡ್ತಾಯಿದ್ದು. ಆಗ ಗುಂಡೂರಾಯರು ಚೀಫ್ ಮಿನಿಸ್ಟ್ರು. ಗುಂಡೂರಾಯರು ಚಳವಳಿ ಎಲ್ಲ ಕಡೆ ರಾಜ್ಯ ತುಂಬ ಮಾಡ್ತಾಯಿದ್ರು, ನಾವು ಮಾಡ್ತಾಯಿದ್ದೋ. ಆಗ ಗುಂಡೂರಾಯರು ಒಂದು ಸಾರಿ ವಿಧಾನಸಭೆಯಲ್ಲಿ ಮೀಟಿಂಗ್ ಕರೆದಿದ್ರು, ರೈತರ ಮೀಟಿಂಗು. ಆಗ ನಾನು ಮರ್ತ್ಬಿಟ್ಟಿದ್ದೀನಿ, ಯಾರೋ ಚೀಫ್ ಸೆಕ್ರೆಟರಿ ಇದ್ದರು. ಗುಂಡೂರಾಯರೇ, ಈ ಚೀಫ್ ಸೆಕ್ರೆಟರಿ ಇದ್ದಾರಲ್ಲ, ಇವ್ರನ್ನ ಹೊರಗಡೆ ಕಳಿಸ್ಬಿಡಿ, ನಾವು ಚರ್ಚೆ ಮಾಡೋಕ್ಕಾಗಲ್ಲ. ಈ ಅಧಿಕಾರಿ ಇಟ್ಕೊಂಡು ಇವ್ರನ್ನ ಇಟ್ಕೊಂಡು ನಾವು ಚರ್ಚೆ ಮಾಡೋಂಗಿಲ್ಲ, ಅಧಿಕಾರಿಗಳಿಂದ ಇವತ್ತು ದೇಶ ಹಾಳಾಗಿರೋದು ಅಂತ ಅವರ ಅಭಿಪ್ರಾಯ ಇದ್ದದ್ದು, ನಂಜುಂಡಸ್ವಾಮಿಯವರ ಅಭಿಪ್ರಾಯ. ಇವರು ಬೇಡ ಅಂತ ಹೇಳಿ ಕೊನೆಗೆ ಗುಂಡೂರಾಯರಿಗೆ ಅಷ್ಟೊಂದು ಒತ್ತಡ ಹಾಕಿ ಮಾಡಿದ್ರು.